ಅಲ್ಲ ನಮಸ್ಕಾರ. ಮಾನ್ಯ ಮಂತ್ರಿಗಳಿಗೆ, ವೈದ್ಯಕೀಯ ಮಂತ್ರಿಗಳು ನಮ್ಮ ಒಂದು ಏನೋ ಒಂದು ಕಷ್ಟನ ನೋಡಿ ನಮ್ಮ ಕಡೆಯಿಂದ ಲೆಟರ್ ತಗೊಂಡು ನಮ್ಮ ನ್ಯಾಯ ಕೊಡಿಸಬೇಕಂತ ಬಂದಿದ್ರು. ಅವರಲ್ಲಿ ನಾನೊಂದು ಮನವಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಮಂತ್ರಿಗಳೇ, ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ, ಸುಮಾರು 12-13 ವರ್ಷದಿಂದ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ. ಸುಮಾರು 180 ಕಂಪನಿಗಳು ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ದುಡ್ಡು ಕಬಳಿಸ್ಕೊಂಡು ಹೋಗಿದ್ದಾವೆ. ಈಗಾಗಲೇ ಅವುಗಳ ಆಸ್ತಿ ಮತ್ತು ಅವುಗಳ ಅಕೌಂಟ್ಗಳನ್ನು ನಾವು ಸರ್ಕಾರದ ವತಿಯಿಂದ ಸೀಜ್ ಮಾಡಿದ್ದೀರಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಮಧ್ಯದಲ್ಲಿ ಈ ಕಂಪನಿಗಳ ಆಸ್ತಿಗಳು ಸೀಜ್ ಆಗಿದೆ. ಅದರ ನಂತರ ಕೇಂದ್ರದಲ್ಲಿ ಪಾರ್ಲಿಮೆಂಟ್ನಲ್ಲಿ 2019 ಇಸವಿಯಲ್ಲಿ ಬಡ್ಜೆಟ್ 2019 ಒಂದು ಕಾನೂನು ರಚನೆ ಆಯಿತು. 12/11/2021 ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಕಾನೂನು ಜಾರಿ ಆಯಿತು. ಅದಕ್ಕೆ ಸಕ್ಷಮ ಅಧಿಕಾರಿ, ಕೋರ್ಟ್ ಎಲ್ಲ ರೆಡಿ ಆಯಿತು. ನಾವು ಸತತ 3 ವರ್ಷದಿಂದ ಈ ಕಾನೂನು ಪಾಲನೆ ಆಗಲಿ, ನಮಗೆ ಆ ಕಾನೂನು ಮುಖಾಂತರ 180 ದಿವಸದಲ್ಲಿ ಹಣ ಸಿಗಲಿ ಅಂತೇಳಿ, ಬಡ್ಜೆಟ್ 2019 ಕಾನೂನು ಅಡಿಯಲ್ಲಿ ನಮ್ಗೆ ಹಣ ಸಿಗಲಿ ಅಂತೇಳಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ಒಂದು ಕಷ್ಟಕ್ಕೆ, ನೋವಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಆಫೀಸ್ಗೆ ಮುಂದೆ 2 ತಿಂಗಳು ನಾವು ಸತ್ಯಾಗ್ರಹ ಮಾಡಿದೀವಿ, ದಾಖಲೆಗಳ ಕೊಟ್ಟಿವಿ, ಯಾವುದಕ್ಕೂ ಉತ್ತರ ಇಲ್ಲ. ನಾವು ಇವಾಗಿನ ನಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕರುಣೆ ಇದೆ, ಕಾಳಜಿ ಇದೆ ಅಂತೇಳಿ ಕೂಡಲ ಸಂಗಮದಲ್ಲಿ 50,000 ಜನಸಂಖ್ಯೆ ಕೂಡಿ ಅಬಕಾರಿ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿವಿ, ತಿಳುವಳಿಕೆ ಕೊಟ್ಟಿವಿ. ಆದ್ರೂ ಕೂಡ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಸಾಹೇಬ್ರೆ, ತಾವು ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲಿಸಬೇಕು. ಇದರಲ್ಲಿ ನೊಂದಿರುವಂತ ಜನ ಎಷ್ಟಿದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ 2,50,00,000 ಜನ ಇದ್ದಾರೆ ಸಾಹೇಬ್ರೆ. 2,50,00,000 ಜನಕ್ಕೆ, ನೊಂದಿರುವಂತ, ಮೋಸ ಹೋಗಿರುವಂತ ಜನಕ್ಕೆ ನಿಮ್ಮ ಸರ್ಕಾರ ನಿಷ್ಕಾಳಜಿ ಅನ್ನೋದು ತೋರಿಸೋದಾದ್ರೆ, ನಮ್ಮ ಬಾಯಿಲೆ ಮುಂದೆ ನಮ್ಮ ಜನ ನಿಮ್ಮ ಸರ್ಕಾರ ಬೇಡ ಅನ್ನುವಂತ ಸ್ಥಿತಿಗೆ ಬಂದಾಗ ನಾವೇನ್ ಮಾಡೋಣ? ಇದು ನಾವ್ ಹೇಳ್ತಾ ಇಲ್ಲ, ನಮ್ಮ ಹೊಟ್ಟೆ ಊರಿಗೆ ಹೇಳ್ತಾ ಇದ್ದಾರೆ. ಮನೆಯ ನಮಗೆ ಕಠೋರವಾಗಿ ಮಾತಾಡಕ್ ಬರಲ್ಲ, ಬಟ್ ನಮ್ಮ ಏನು ಒಳಗಿನ ತ್ರಾಸಿದೆ, ನಮ್ಮಲ್ಲಿ ಸಾವು ನೋವುಗಳಾಗಿದ್ದಾವೆ, ಆತ್ಮಹತ್ಯೆಗಳಾಗಿದ್ದಾವೆ, ಅದನ್ನೆಲ್ಲ ನೋಡಿಕೊಂಡು ನಮ್ಮ ತ್ರಾಸನ್ನ ನಿಮ್ಮಿಂದ ತೋಡ್ಕೊತಾ ಇದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಬೇಕು. ಅಧಿಕಾರಿಗಳು ಬಡ್ಜೆಟ್ 2019 ಕಾನೂನು ಬಳಸಿ ಇಮಿಡಿಯೇಟ್ ಆಗಿ ನಮಗೆ ಹಣ ಕೊಡಿಸ್ಬೇಕಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತೀನಿ. ಹಾಗೂ ತಾವು ವೈದ್ಯಕೀಯ ಮಂತ್ರಿಗಳಾದ್ರು ತಮಗೂ ಇದ್ರ ಬಗ್ಗೆ ಸಪರೇಟ್ ಆಗಿ ಒಂದು ಪತ್ರ ಕೊಡ್ತೀನಿ. ತಾವು ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಮನೆ